ಕರ್ನಾಟಕ ರಾಜ್ಯ ಗಂಗಾ ಮತಸ್ಥರ ಸಂಘ ಸುದ್ದಿಗೋಷ್ಠಿ ಭ್ರಷ್ಟಾಚಾರ ಆರೋಪಗಳ ಸಂಬಂಧ ಚುನಾವಣೆ ಮುಂದೂಡಿಕೆಯಾಗಿರುವ ಸಂಬಂಧ ಹಿಂದಿನ ಅಧ್ಯಕ್ಷ ಮತ್ತು ಕಾರ್ಯದರ್ಶಿ ಕೆಲ ಸದಸ್ಯರ ವಜಾಗೆ ಆಗ್ರಹವನ್ನ ಮಾಡಲಾಗ್ತಾ ಇದೆ. ಕರ್ನಾಟಕ ರಾಜ್ಯ ಗಂಗಾ ಮತಸ್ಥರ ಸಂಘ ಸುದ್ದಿಗೋಷ್ಠಿಯನ್ನ ಮಾಡಿದೆ. ಭ್ರಷ್ಟಾಚಾರ ಆರೋಪಗಳ ಸಂಬಂಧ ಚುನಾವಣೆ ಮುಂದೂಡಿಕೆ ಆಗಿರೋದಕ್ಕೆ ಸಂಬಂಧಪಟ್ಟಂತೆ ಹಿಂದಿನ ಅಧ್ಯಕ್ಷ ಕಾರ್ಯದರ್ಶಿ ಮತ್ತು ಕೆಲ ಸದಸ್ಯರನ್ನ ವಜಾಗೊಳಿಸುವಂತೆ ಆಗ್ರಹಿಸಿದೆ. ಸಹಕಾರ ಸಂಸ್ಥೆಗಳ ಆಡಳಿತ ವ್ಯವಸ್ಥೆಯ ಮೇಲೆ ನಂಬಿಕೆಗೆ ದೊಡ್ಡ ಧಕ್ಕೆ ಆಗಿದೆ ಅಂತ ಆಕ್ಷೇಪವನ್ನ ವ್ಯಕ್ತಪಡಿಸಿದೆ. ಸರ್ಕಾರ ಮತ್ತು ಸಹಕಾರ ಇಲಾಖೆ ತಕ್ಷಣವೇ ಹಸ್ತಕ್ಷೇಪ ಮಾಡಬೇಕು. ಸಂಘದ ಸದಸ್ಯರು ಮತ್ತು ಸಮಾಜದ ಹಿತಚಿಂತಕರು ಈ ರೀತಿಯಾಗಿ ಒತ್ತಾಯವನ್ನ ಮಾಡಿದ್ದಾರೆ. ಎಲೆಕ್ಷನ್ ಆಕಾಂಕ್ಷಿನಲ್ಲ, ನಾವು ಕಲಬುರಗಿಯಿಂದ ಬಂದು ಇಲ್ಲೆಲ್ಲ ನಾವು ಹೋರಾಟ ಮಾಡ್ತಾ ಇದೀವಿ. ಗಂಗಾಪುತ್ರ ದರ್ಶನ ಪಡೆಯಿಂದ ನಾವು ಈ ತರ ಒಂದು 5,000 ಜನ ನಮ್ಮ ಯುವ ಬಳಗ ಇದೆ. ಆ ತರ ನಮ್ಮ ಹಿಂದ್ಗಡೆ ಒಂದು 5 ಲಕ್ಷ ಯುವ ಬಳಗ ಇದೆ. ನಮ್ಮಂತವರೆಲ್ಲ ಮನಸ್ಸು ಕುಗ್ಗಿಸ್ತಾ ಇದ್ದಾರೆ ಸಮಾಜ ಸಲುವಾಗಿ ದುಡಿಯೋಕೆ ಮುಂದೆ ಬರದೇ ಇರೋ ಹಾಗೆ. ಈ ತರ ಮಾಡಿದ್ರೆ ಸಮಾಜ ಮುಂದೆ ಹೋಗ್ತಕ್ಕಂಥದ್ದು ಬಹಳ ಆಲ್ರೆಡಿ 10 ವರ್ಷ ಹಿಂದೆ ಹೋಗಿದೀವಿ, ಹತ್ರ ಹೋಗೋದ್ ಬೇಡ. ದಯವಿಟ್ಟು ಎಲ್ಲರೂ ನಮ್ಮ ಸಮಾಜಕ್ಕೆ ಮನವಿ ಮಾಡ್ಕೋತಾ ಇದೀನಿ. ಎಲ್ಲ ಹಿರಿಯರು ಅವ್ರದ್ದು ಅನಿಸಿಕೆ ಕೇಳಿದಿರಿ, ಎಲ್ಲಾ ಪದಾಧಿಕಾರಿಗಳ ಅನಿಸಿಕೆ ಕೇಳಿದಿರಿ. ಮುಂದೆ ಆದ್ರೂ ನಾವು ಅದಕ್ಕೆ ಲಾಯಕಿದ್ದವ್ರನ್ನ ನಾವು ಮತದಲ್ಲಿ ಆರಿಸಿ ತಂದು ಮುಂದೆ ಸಮಾಜ ಸುಧಾರಣೆಗೆ ಮುಂದೋಗೋಣ, ಅದಕ್ಕೆ ಒತ್ತು ಕೊಡೋಣ ಅಂತ ಹೇಳ್ತಾ ನಾವು ನಾಳೆ ಸಂಡೇ ಅಂದ್ರೆ ಇಲ್ಲಿ ಮೂರೇ ಹೋಟ್ಲಲ್ಲಿ ಸಾಯಂಕಾಲ ಒಂದು 5:30 ಗಂಟೆಗೆ ಸಮಾಜದ ಹಿತಚಿಂತಕರ ದೃಷ್ಟಿಯಿಂದ, ಸಮಾಜ ಹಿತಚಿಂತದ ಒಂದು ದೃಷ್ಟಿಯಿಂದ ನಾವು ಮೀಟಿಂಗ್ ಕರೆದ್ವಿ, ಪೂರ್ವಭಾವಿ ಸಭೆ ಅಂತ. ಅಲ್ಲಿ ಬಂದು ಸಮಾಜಕ್ಕೆ ಏನು ಆಗು ಹೋಗುಗಳ ಬಗ್ಗೆ ನಮ್ಮವರೇ ಇರ್ತೀವಿ, ನಾವಿರ್ತೀವಿ, ಮನೆ ಇದ್ದಂಗೆ ಇದು. ಇಲ್ಲಿ ನಾವು ಪತ್ರಿಕಾ ಮಾಧ್ಯಮದ ಕಡೆ ಬಂದಿದ್ರೆ ಜನರಿಗೆ ನಿಮ್ಮಿಂದ ರೀಚ್ ಆಗುತ್ತೆ. ಕೆಲವೊಬ್ಬರಿಗೆ ಅಮಾಯಕರು ನಮ್ಮ ಸಮಾಜ ಜನರು, ಇಷ್ಟು ಜನಸಂಖ್ಯೆ ಇದೆಯಲ್ಲ, ಇದರಲ್ಲಿ ಏನೆಲ್ಲ ಸಾವಿರಾರು ಜನ ಸದಸ್ಯತ್ವವನ್ನು ಕಿತ್ತಾಕಿದ್ದಾರೆ. ಅವ್ರಿಗೆ ಬೇಕಾದಂಗೆ 2 ಒಟ್ಟು 3 ಒಟ್ಟು 4 ಒಟ್ಟು ಮಾಡ್ಕೊಂಡು ಕೇಸಿ ನಾವೇ ಬರ್ತೀವಿ ಅಂತ ಗರ್ವದಿಂದ ಮೆರೀತಾ ಇದ್ದಾರೆ. ಬರ್ಲಿ, ಬಂದ್ರೆ ಸಂತೋಷ, ಬಂದ್ರೆ ಒಳ್ಳೇದ್ ಮಾಡಿ, ನಿಮ್ ಬಗ್ಗೆ ಹಾಡು ಹೊಗಳ್ತೀವಿ ನಾವು ಸಮಾಜಕ್ಕೆ. 28,000 ಜನಸಂಖ್ಯೆ ಇವಾಗ ಸದಸ್ಯತ್ವ ಇದೆ ಸರ್. ಇಷ್ಟೆಲ್ಲ ತಿಳ್ಕೊಂಡು ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತ ದೃಷ್ಟಿಯಿಂದ ನಾವು ಮುಂದೆ ಹೋಗೋಣ. ನಾಳೆ ಸಾಯಂಕಾಲ 5:30 ಮೂರೇ ಹೋಟ್ಲ ಎಲೆಕ್ಷನ್ ಆಕಾಂಕ್ಷಿನಲ್ಲ, ನಾವು ಕಲಬುರಗಿಯಿಂದ ಬಂದು ಇಲ್ಲಿ ಮತದಾರರು ಮೆಂಬರ್ಶಿಪ್ 5 ವರ್ಷಕ್ಕೆ ನಮ್ಮ ಟಾರ್ಗೆಟ್ ಇದ್ದಿದ್ದು 2 ಲಕ್ಷ ಮಾಡಬೇಕು ಮತದಾರರನ್ನ. ಈಗ ಮಾಡಿರೋದು ಬರೀ 25, ಅದೇ 6,000 ಚಿಲ್ಲರೆ ಜಾಸ್ತಿ ಮಾಡಿದ್ರು. 5 ವರ್ಷದಲ್ಲಿ 6,000 ಚಿಲ್ಲರೆ ಜಾಸ್ತಿ ಮಾಡಿ ಮಾಡಿದ್ದಾರೆ. 19 ಚಿಲ್ಲರೆ ಅವಾಗಲೇ ಇತ್ತಲ್ಲ ಸರ್, 2019 ಚುನಾವಣೆ ಮಾಡಕ್ಕೆ ಕೊಡ್ಲಿಲ್ಲ, ಬುಕ್ಸೇ ಕೊಡ್ಲಿಲ್ಲ. ದುಡ್ಡು ತಗೊಂಡು ಹಂಚ್ಕೊಂಡು ಅವ್ರಿಗೆ ಯಾರ್ಯಾರು ಬೇಕು ಅವ್ರ ಫೇವರ್ ಆಗಿರೋ ಏರಿಯಾಗೆ ಬುಕ್ ಕಳ್ಸ್ಕೊಂಡು. ಎಸ್ ಅಷ್ಟೇನಾ? ನೀವು 6,000 ಚಿಲ್ಲರೆ 5,000 ರೈಸ್ ಮಾಡಿದ್ರು, ಯಾವ ಅಚೀವ್ಮೆಂಟ್ ಅದು? ಒಂದು. ಎರಡನೇದು ಏನಾಯ್ತು, ಈ ಪ್ರಿಂಟೆಡ್ ಮಾಡ್ತೀವಲ್ಲ ಸರ್ ನಮ್ಮ ಇದನ್ನ, ಇದು ಹಾಸನದಲ್ಲಿ, ಬೆಂಗಳೂರಿನಲ್ಲಿ ಮೆಜೆಸ್ಟಿಕ್ ಅಲ್ಲಿ ಕಂದಾಯ ಭವನ ಮುಂದ್ಗಡೆ 50 ಪೈಸೆ ಪ್ರಿಂಟ್ ಮಾಡ್ಕೊಡ್ತಾರೆ ವಿತ್ ಮೊಬೈಲ್ ನಂಬರ್ ಸಮೇತ. ತಗೊಳ್ಳಿಲ್ಲ. ಹುಬ್ಳಿನಲ್ಲಿ ಕೊಟ್ಟು 2 ರೂಪಾಯಿ ಚಾರ್ಜ್ ಮಾಡಿ 10 ಲಕ್ಷ ರೂಪಾಯಿ ಡ್ರಾ ಮಾಡಿದ್ದಾರೆ. 2 ರೂಪಾಯಿಗೆ ಒಂದು ಪ್ರಿಂಟೆಡ್ ಮಾಡಿದ್ದಾರೆ. 8 ಆಣಿ ಪ್ರಿಂಟೆಡ್ 2 ರೂಪಾಯಿ. ಇಲ್ಲೇ ಕಾಣುತ್ತೆ ಅವ್ರ ವ್ಯವಹಾರ ಏನು ಅಂತ. ಅಲ್ಲ ಮೋಲಾಲಿ ಅಲ್ಲ, ಮೋಲಾಲಿ ಒಬ್ಬರೇ ಟಾರ್ಗೆಟ್ ಅಲ್ಲ, ಎಂಟೈರ್ ಟೀಮ್ ಗೆಲ್ಬಾರ್ದು. ಅಂದ್ರೆ ನಾವು ಗೆಲ್ದೇ ಇದ್ರು ಅವ್ರು ಗೆಲ್ಬಾರ್ದು ಅಂತ ಇಲ್ಲ, ನಾವು ಗೆದ್ದು ಅವ್ರು ಗೆಲ್ಬೇಕು ಅಂತ ಏನಿಲ್ಲ. ನಾವು ನ್ಯಾಯವಾಗಿ ಸಮಾಜದಲ್ಲಿ ಕೆಲಸ ಮಾಡಿದ್ರೆ, ಸಾರ್ವಜನಿಕರ ಪರ ನಾವು ಧ್ವನಿ ಎತ್ತಿದ್ರೆ ನೀವು ನಮ್ಮನ್ನು ಗೆಲ್ಸಿ, ಅದರಲ್ಲೇನು ಎರಡನೇ ಮಾತಿಲ್ಲ. ಒಂದು ಏನು ಹಳೆಯದು 101 ರೂಪಾಯಿ ಏನಿತ್ತು, ಈಗಲೂ 101 ರೂಪಾಯಿನೇ. ಆ ಮೆಂಬರ್ಶಿಪ್ ಎಲ್ಲ ಡಿಲೀಟ್ ಮಾಡಿದ್ದಾರೆ ಫುಲ್. ಯಾರು ಈ ನಮ್ಮ ಕ್ಯಾಂಡಿಡೇಟ್ ಯಾರ್ಯಾರು ನಿಲ್ತಾರೆ ಅಲ್ಲಿ. ಆಮೇಲೆ ಹೊಸದಾಗಿ ನಾವು ಕೊಟ್ಟಿದ್ದೀವಿ, ಹೆಚ್ಚು ಕಮ್ಮಿ 800 ಮತದಾರರನ್ನ ಕೊಟ್ಟಿದ್ದೀವಿ, ಸೇರಿಸಲಿಲ್ಲ. ಎಷ್ಟು ಬೇಡ್ಕೊಂಡ್ರು ಸೇರಿಸಿಲ್ಲ. DR ಆಫೀಸಲ್ಲಿ ಇಲ್ಲಿ ಲೆಟರ್ ಇದೆ, DR ಆಫೀಸ್ಗೂ ಕೊಟ್ಟಿದ್ದೀವಿ ಲೆಟರ್, ಸೇರಿಸಿಲ್ಲ. ಇಷ್ಟು ಈ ರೀತಿ ಸರ್ಕಾರದ DR ಆಫೀಸನ್ನ ಮೇಂಟೈನ್ ಮಾಡ್ಕೊಂಡು ಮನೆ ನಡೆಸ್ಕೊತಾರಲ್ಲ ಆ ಥರ ನಡೆಸ್ಕೊಂಡಿದ್ದಾರೆ ಮತದಾರ. ಇಷ್ಟೆಲ್ಲ ನಮ್ಮ ರಾಜ್ಯ ಗಂಗಾ ಮತದಾರ ಸಂಘದಲ್ಲಿ ಅವ್ಯವಹಾರ ನಡೆದಿದೆ ಅನ್ನೋ ಕಾರಣಕ್ಕೆ ಇವಾಗ ಅಲ್ಲಿ ಆಡಳಿತ ಮಂಡಳಿಯ ಉಪಾಧ್ಯಕ್ಷರು, ಖಜಾಂಚಿಗಳು, ಸದಸ್ಯರು, ಸಂಘಟನಾ ಕಾರ್ಯದರ್ಶಿ ಎಲ್ಲರೂ ಇಲ್ಲೇ ಇದ್ದಾರೆ. ಅವ್ರು ಯಾರು ದುಡ್ಡು ತಿಂದಿಲ್ಲ, ಅಲ್ಲಿ ತಿಂದಿರೋರೇ ಸ್ವಲ್ಪ ಜನ ಇದ್ದಾರೆ ಅಂತಕ್ಕಂಥದ್ದು ಎಲ್ಲರದ್ದು ನಿಮ್ಮ ಎದುರುಗಡೆ ನೋಡ್ತಾ ಇದ್ದೀರಾ ಈ ವಿವರನ. ಸೊ ಇದಕ್ಕೆ ಮೂಲ ಕಾರಣ ಆಗಿರ್ತಕ್ಕಂಥವ್ರು ಯಾರಾದರೂ ಇರಲಿ, ಅವರು ಇವಾಗ ಸರ್ಕಾರದಿಂದ ಆಡಳಿತ ಅಧಿಕಾರಿಗಳಿಂದಾನೇ ಅಪರಾಧಿಗಳಂತ ವರದಿ ಬಂದಿದೆ. ಅವರು 2,40,00,000 ಲಕ್ಷ ಕಟ್ಟಬೇಕು ಅಂತಾನು ಅವ್ರು ವರದಿ ಕೊಟ್ಟಿದ್ದಾರೆ. ಅದು ಕಟ್ಟಬೇಕು. ಇವರಿಂದ ಕಟ್ಟಿರ್ತಕ್ಕಂಥ ಕ್ರಮ ಆಗಬೇಕು, ಜೊತೆಲಿ ಇವ್ರ ಸದಸ್ಯತ್ವ ರದ್ದು ಆಗಬೇಕು. ಇದೆರಡು ಆಗಿಬಿಟ್ಟು ಎಲೆಕ್ಷನ್ ಮಾಡಲಿ, ಎಲ್ರಿಗೂ ಸಂತೋಷ ಇದೆ. ಇನ್ನೊಂದು, ನಮ್ಮ ಸಮಾಜದ ಜನತೆಗೆ ನಾವು ಕೊಡ್ತಕ್ಕಂಥದ್ದು, ಈಗ ನಮ್ಮ ಯುವ ಬಳಗ ಏನಿದೆ
ಒಂದು 5 ಲಕ್ಷದವರೆಗೂ ನಾವು ಯುವಕರು ಏನಿದ್ದೀವಿ ಸಮಾಜ ಹಿತಚಿಂತಕರಂತ ನಾವು ಅಲ್ಲಿ ಎಲ್ಲ ಡಿಸ್ಟಿಕ್ಕಿಂದ ನಾವು ಗಂಗಾಪುತ್ರ ಕರ್ನಾಟಕ ಕಡೆಯಿಂದ ಹೊಂಟಿದ್ದೀವಿ. ಇಷ್ಟೆಲ್ಲ ನೋಡ್ತಾ ಇದ್ದೀವಿ ಹಿರಿಯ ಮುಖಂಡರನ್ನ. ಕೆಲವೇ ಕೆಲವು ಜನರಿಂದ ಸಮಾಜ 20 ವರ್ಷ ಹಿಂದೆ ಹೋಗಿ ಬಿದ್ದಿದೆ. ಮತ್ತೆ ಅಂಥವ್ರನ್ನ ಅಧಿಕಾರ ತಂದರೆ ಮತ್ತೆ ಇನ್ನೂ 20 ವರ್ಷ ಮುಂದೆ ತಳ್ತಾರೆ. ನಮ್ಮ ಸಮಾಜ ಮತ್ತೆ ನೆನೆದು ಬುದ್ಧಿ ಬೀಳ್ತಕ್ಕಂಥದ್ದು, ಮೂಲೆ ಗುಂಪು ಆಗ್ತಕ್ಕಂಥದ್ದು ಕಟ್ಟಿಟ್ಟು ಬುದ್ಧಿ ಆಗುತ್ತೆ. ಇದಕ್ಕೆ ಎಲ್ಲರೂ ಎಚ್ಚೆತ್ತುಕೊಂಡು ಸಮಾಜ ಸಲುವಾಗಿ ಸಮಾಜದ ನಾವು ಒಳಿತನ ಬಯಸ್ತಕ್ಕಂಥ ಜನರನ್ನ ಆರಿಸ್ಕೊಂಡು ಮುಂದೆ ನಮ್ಮ ಸಂಘನ ಒಂದು ಒಳ್ಳೆ ಕೆಲಸ ಕಾರ್ಯ ಮಾಡಿಕೊಂಡು ನಮ್ಮ ಸಮಾಜ ಒಳಿತನ ಬಯಸ್ತಾ ಮುಂದೆ ಹೋಗ್ಬೇಕಂತ ವಿನಂತಿ. ಈಗ ಯಾರ್ಯಾರು ಅಪರಾಧ ಮಾಡಿದ್ದಾರೆ ಈಗ ರಿಕವರಿ ಮಾಡ್ಬೇಕಂತ ಹೇಳಿದ್ದಾರೆ ಸರ್. ಇವಾಗ ಅಧ್ಯಕ್ಷ ಮೌಲಲಿ ಅಂತ, ಉಪಾಧ್ಯಕ್ಷ ನಾಗರಾಜ್ ಮೌಲನ್ ಅಂತ, ಪ್ರಧಾನ ಕಾರ್ಯದರ್ಶಿ ಮುರಳಿ ಅಂತ, ಇನ್ನೂ ಅನೇಕ ಸದಸ್ಯರದಿಂದ 19 ಜನ ಅಂತ ನಮ್ಮ ವರದಿಯಲ್ಲಿ ಏನು ಮೆನ್ಷನ್ ಮಾಡಿದಾರಲ್ಲ, ಆ 19 ಜನರಲ್ಲಿ ಇಲ್ಲಿ ನಾವು 5 ಜನ ಇರ್ತಕ್ಕಂಥದ್ದು. ಅದರಲ್ಲಿ ನಾನು ಸದಸ್ಯನೂ ಅಲ್ಲ. ನಾವು ಇಲ್ಲಿ ಬಂದಂತ ಹೋರಾಟ ಮಾಡ್ತಕ್ಕಂಥದ್ದು ಒಂದು ಸಿಸ್ಟಮ್ ಗಂಟು ಬಿದ್ದಿದ್ದೀವಿ. ಸಿಸ್ಟಮ್ ಸುಧಾರಣೆ ಆದರೆ ನಮ್ಮ ಸಮಾಜ ಸುಧಾರಣೆ ಆಗ್ತಕ್ಕಂಥ ಒಂದು ದೃಷ್ಟಿಯಲ್ಲಿ ನಾವು ಹೋಗ್ತಾ ಇದ್ದೀವಿ. ಜನ ಎಚ್ಚೆತ್ತುಕೊಂಡು ಸಮಾಜ ಸುಧಾರಣೆಗೆ ಒತ್ತು ಕೊಟ್ಟು ಒಳ್ಳೆಯ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಮುಂದೆ ನಮ್ಮ ಸಮಾಜ ಸುಧಾರಣೆ ದಾರಿಯಲ್ಲಿ ಒಯ್ಯಬೇಕಂತ ಎಲ್ಲ ನಮ್ಮ ಸಮಾಜ ಜನತೆಗೆ ನಾನು ಮನವಿ ಮಾಡ್ತಾ ಇದ್ದೀನಿ. ಇಷ್ಟೆಲ್ಲ ನಮ್ಮ ಸಂಘ ಇವತ್ತು ಈ ನ್ಯಾಯ ಸ್ಥಿತಿಗೆ ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಮೌಲಾಲಿ ಅವರು ನೇರವ ಕಾರಣ. ಅನೇಕ ಲೋಪದೋಷಗಳು ಮಾಡಿ ಸಂಘದ ಅವನತಿಗೆ ಕಾರಣ ಆಗಿದ್ದಾರೆ. ಹಾಸಿಗೆ ತಂದಿರೋರು ಇರ್ಬೋದು, ಮಂಚ ತಂದಿರೋರು ಇರ್ಬೋದು, ಮತ್ತು ಸದಸ್ಯತ್ವ ಮಾಡ್ಕೊಂಡಿರೋದು, ಬಿಲ್ಡಿಂಗ್ ಕಟ್ಟಿರೋದು, ಅನೇಕ ಲೋಪದೋಷಗಳು ಮಾಡಿ ಇವತ್ತು ಸಂಘನ ಈ ನ್ಯಾಯ ಸ್ಥಿತಿಗೆ ತಂದವರೇ. ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಮಾಧ್ಯಮದ ಮುಖಾಂತರ, ಟಿ ವಿಯ ಮುಖಾಂತರ ಮನವಿ ಮಾಡ್ತೀನಿ. ಆಮೇಲೆ ನಂತರ ಈ ಕರ್ನಾಟಕ ರಾಜ್ಯದ ನಮ್ಮ ಸ್ನೇಹಿತರಾಗಿದ್ದಂಥ ಗೋಪಾಲ್ ಅವರು ಮತ್ತು ರಾಜಣ್ಣವರು, ಇವರು ಮತ್ತು ನೂನ್ರಾಜ್ ಅವರು ಎಲ್ಲ ಸೇರಿ ಇವತ್ತು ಪತ್ರಿಕಾ ಮಾಧ್ಯಮದ ಮುಂದೆ ನಾವೆಲ್ಲ ಇರೋದು ಹೇಳಿದ್ದೀವಿ. ಮುಂದಿನ ದಿನಗಳಲ್ಲಿ ಇದು ರಾಜ್ಯ ಮಟ್ಟದ ತನಿಖೆ ಆಗಬೇಕು. ಈಗಾಗಲೇ ತನಿಖೆಯಾಗಿ ವರದಿಯನ್ನು ಕೊಟ್ಟಿದ್ದಾರೆ. ಅವರ ಅಪರಾಧಿಗಳು ದುಡ್ಡು ಕಟ್ಟಬೇಕು ಅಂತ ಹೇಳಿದ್ದಾರೆ. 2,44,00,000 ದುರುಪಯೋಗ ಅಂತ ಸೆಕ್ಷನ್ 25ನಲ್ಲಿ ಮಾಡಿ 26ಅಲ್ಲಿ ರಿಕವರಿ ಪ್ರೊಸೀಡಿಂಗ್ಸು ಕೋರ್ಟಲ್ಲಿ ನಡೀತಾ ಇದೆ. ಅದರಿಂದ ನಾವು ಮಾಧ್ಯಮದಲ್ಲಿ ಮನವಿ ಮಾಡ್ತೀವಿ, ಅವ್ರ ಹತ್ರ ರಿಕವರಿ ಮಾಡಿ ಸಂಘನ ಇನ್ನೇ ಸ್ಥಿತಿಗೆ ಹೋಗಿರ್ತಕ್ಕಂಥ ಸಂಘನ ಅವರು ಮರೆತರಬೇಕು. ಮತ್ತು ಸದಸ್ಯತ್ವ ನೋಂದಣಿ ಒಳಗೆ ಕ್ರಮ ನಡೆದಿದೆ, ಅದನ್ನು ಸರಿಪಡಿಸುವಂತ ನಾವು ಮನವಿ ಮಾಡ್ತೀವಿ. ನಮಸ್ಕಾರ. ನಮ್ಮ ಸಂಘ ಇವತ್ತು ಈ ನ್ಯಾಯ ಸ್ಥಿತಿಗೆ ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಮೌಲಾಲಿ ಅವರು ನೇರ